ಗಾನಸಿಂಚನ ಜನಮನದ ಪದ ಪಯಣ ಫಸ್ಟ್ ಸೆಮಿಫಿನಾಲೆ ರೌಂಡ್. ತಾವೆಲ್ಲರೂ ನೋಡಿದ್ರಿ ಎಷ್ಟು ಸೊಗಸಾಗಿ ಎಲ್ಲರೂ ಹಾಡಿದ್ರು ಅಂತ. ಈಗ ಇಲ್ಲಿವರೆಗೂ ಬಂದು ಅಕಸ್ಮಾತ್ ಎಲಿಮಿನೇಟ್ ಆದರೆ ಸ್ವಲ್ಪ ಜಾಸ್ತಿ ನೋವಾಗುತ್ತೆ, ಯಾಕಂದರೆ ಇನ್ನೊಂದು ಹೆಜ್ಜೆ ಫಿನಾಲೆ, ಮತ್ತೊಂದು ಹೆಜ್ಜೆ ಟ್ರೋಫಿ ನಿಮ್ಮದಾಗುತ್ತೆ. ಈಗ ಯಾರು ಬೆಸ್ಟ್ ಪರ್ಫಾರ್ಮರ್ ಆಗ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ನೋಡೋ ಸಮಯ. ದಯವಿಟ್ಟು ತಾವುಗಳೆಲ್ಲರೂ ವೇದಿಕೆ ಮೇಲೆ ಬರಬೇಕು, ನಮ್ಮ ಎಲ್ಲ ಸ್ಪರ್ಧಿಗಳು. ಪ್ಲೀಸ್ ಕಮ್. ಗಾನಸಿಂಚನ ಜನಮನದ ಪದ ಪಯಣ ಸೆಮಿಫಿನಾಲೆ ರೌಂಡ್ 1. ಇದರಲ್ಲಿ ಬೆಸ್ಟ್ ಪರ್ಫಾರ್ಮರ್ ಆಗೋದಿದೆಯಲ್ಲ, ಸಖತ್ ಅಂತ ಫೀಲ್ ಆಗುತ್ತೆ ಎಲ್ಲರಿಗೂ. ಇದಾದ್ಮೇಲೆ ಇಲ್ಲಿ ಬೆಸ್ಟ್ ಪರ್ಫಾರ್ಮರ್ ಆದರೆ ಗೊತ್ತು ಅವ್ರು ಮುಂದಕ್ಕೆ ಆರಾಮಾಗಿ ಹೋಗ್ತಾರೆ ಅಂತ. ಯಾರು ಬೆಸ್ಟ್ ಪರ್ಫಾರ್ಮರ್? Okay, and the best performer of semi-finale. ಇವ್ರ ಬಗ್ಗೆ ಒಂಚೂರು ಡಿಸ್ಕ್ರಿಪ್ಷನ್ ಕೊಡ್ಲಾ? ಇವತ್ತು ಅವ್ರ ಜಂಬೆ ಎಲ್ಲ ತಗೊಂಡು ಬಂದು ನುಡ್ಸಿದ್ರು, ಜೊತೆಗೆ ಡ್ಯೂಯೆಟ್ ರೌಂಡಲ್ಲಿ ಸೂಪರ್ ಆಗಿ ಬೇರೆ ಹಾಡಿದ್ರು. ಯಾರು? ಜೋರಾದ ಚಪ್ಪಾಳೆ ಬರಲಿ ನಮ್ಮ ವಿಶ್ವನಾಥ್ ಎಲ್ ಚೆಂಗಚಹಳ್ಳಿ. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ದೀಪಗಳ, ಸೈ ಸೈ ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಸೆಮಿಫಿನಾಲೆ ಬಂದು ಬೆಸ್ಟ್ ಪರ್ಫಾರ್ಮರ್ ಆಗಿದೆಯಾ? ಹೆಂಗ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಅರ್ಚನಾ ಮ್ಯಾಮ್, ಬಹುಮುಖ ಪ್ರತಿಭೆ ನಮ್ಮ ವಿಶ್ವ. ಅದ್ಭುತ ಗಾಯಕರು. ಇವತ್ತು ನೋಡಿದ್ರೆ ಅದ್ಭುತವಾಗಿ ನುಡಿಸಿದ್ರು ಬೇರೆ. ಒಳ್ಳೆಯ ಕಂಠ, ಒಳ್ಳೆಯ ಹೃದಯ. ದೇವರು ನಿಮ್ಮನ್ನು ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾನೆ ವಿಶ್ವ. ಥ್ಯಾಂಕ್ ಯು. ಹೀಗೆ ಮುಂದಕ್ಕೆ ನುಗ್ಗುತ್ತಾ ಇರಿ. ಒಳ್ಳೆಯದಾಗಲಿ. ಇದು ಬೇಡವಾ?